ಸದಸ್ಯರು ಮತ್ತು ಗುರುಪುರಕ ವಿಭಾಗದ ಎಲ್ಲ ನನ್ನ ಕಲಾವಿದ ಬಂಧುಗಳು ನನಗೆ ನನ್ನ ಆಯ್ಕೆ ಮಾಡಲಿಕ್ಕೆ ಎಲ್ಲರೂ ನಾವು ಸಹಮತ ವ್ಯಕ್ತಪಡಿಸಿದ್ರಿ. ನಿಮಗೆ ಅನಂತ ಧನ್ಯವಾದಗಳು. ಕರ್ನಾಟಕದಲ್ಲಿ ದೃಶ್ಯಕಲಾ ಸಾಹಿತ್ಯ ಪ್ರಾಚೀನ ಕಾಲದಿಂದಲೂ ಅನೇಕ ಸಾಹಿತ್ಯಗಳ ಮೂಲಕ ಪ್ರಾಸಂಗಿಕವಾಗಿ ಕೆಲವು ಸಲ ಚಿತ್ರ ಶಿಲ್ಪಕಲೆಯನ್ನು ಕುರಿತಾಗಿ ಸಂಸ್ಕೃತ ಮತ್ತು ಕನ್ನಡ ಸಾಹಿತ್ಯದಲ್ಲಿ ಅನೇಕ ವಿವರಗಳು ಬಂದಿವೆ. ಈ ದೃಶ್ಯಕಲಾ ಸಾಹಿತ್ಯ ಕಾಮಸೂತ್ರ, ವಿಷ್ಣು ಧರ್ಮೋತ್ತರ ಪುರಾಣ, ಶ್ರೀತತ್ವ ನದಿ, ಕಾಶ್ಯಪ ಶಿಲ್ಪಶಾಸ್ತ್ರ, ಮಾನಸಲ್ವಾಸ ಹೀಗೆ ನೂರಾರು ಗ್ರಂಥಗಳು ಬಂದಿವೆ. ಶಿಲ್ಪಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 200ಕ್ಕೂ ಹೆಚ್ಚು ಗ್ರಂಥಗಳಿವೆ. ಚಿತ್ರಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಹಲವಾರು ಗ್ರಂಥಗಳು ಇಲ್ಲಿ ಬಂದಿವೆ. ಹಾಗೂ ಪ್ರಾಸಂಗಿಕವಾಗಿ ಕವಿಗಳು ಸಾಹಿತಿಗಳು ಎಲ್ಲ ಚಿತ್ರಕಲೆಯ ಪ್ರಸ್ತಾಪವನ್ನು ಮಾಡಿದ್ದಾರೆ. ಆದರೆ ಅವು ಇತ್ತೀಚೆಗೆ ಏನು ಪ್ರಸ್ತಾಪ ಮಾಡಿದ್ದಾರೆ ಆ ಕಾಲದಲ್ಲಿ ಚಿತ್ರಕಲೆ ಇತ್ತು ಅಂತ ಅನ್ನೋದಕ್ಕೆ ನಮಗೆ ಪುರಾವೆಗಳು ಸಿಕ್ಕವೆ. ಅವುಗಳ ಬಗ್ಗೆ ಸಂಶೋಧನೆಗಳು ಕೂಡ ನಡೀತಾ ಇದೆ. ಇವೆಲ್ಲ ನಮ್ಮ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಹೆಚ್ಚಿಸುತ್ತಾ ಬಂದು ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಹೆಚ್ಚಿಸುವಲ್ಲಿ ಬಹುದೊಡ್ಡ ಪಾತ್ರವನ್ನು ವಹಿಸಿದೆ ಅಂತ ಹೇಳಿದರೆ ತಪ್ಪಾಗಿರುತ್ತದೆ. ಅಂತ ಒಂದು ಶ್ರೀಮಂತ ಪರಂಪರೆ ಈ ನೆಲಕ್ಕಿದೆ. ನಮ್ಮ ಸಾಂಸ್ಕೃತಿಕ ಬದುಕಿಗೆ ದೃಶ್ಯಕಲೆ ಹೆಚ್ಚು ಜೀವ ತುಂಬಿದ ಕಲೆಯಾಗಿದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಎಲ್ಲ ಕಲೆಗಳು, ಸಾಹಿತ್ಯ ಮತ್ತು ಇತರ ಕಲೆಗಳೆಲ್ಲ ಸಿಸ್ಟರ್ ಆರ್ಟ್ಸ್ ಅಂತ ಕರೀತಾರೆ, ಸಹೋದರ ಕಲೆಗಳು ಅಂತ ಕರೀತಾರೆ. ಚಿತ್ರ, ಶಿಲ್ಪ, ಸಂಗೀತ, ನೃತ್ಯ, ನಾಟಕ ಇವೆಲ್ಲ ಏನಿದೆ ಸಾಹಿತ್ಯ ಇವೆಲ್ಲ ಪೂರಕ ಕಲೆಗಳು, ಎಲ್ಲ ಸಿಸ್ಟರ್ ಆರ್ಟ್ಸ್ ಅಂತ ಕರೀತಾರೆ ದೇಶ ವಿದೇಶದಲ್ಲಿ. ಇವುಗಳ ಪರಮ ಉದ್ದೇಶ ಒಂದೇ ಆಗಿದೆ. ಸಾಹಿತ್ಯದ ಉದ್ದೇಶನೂ ಒಂದೇ, ಶಿಲ್ಪದ ಉದ್ದೇಶನೂ ಒಂದೇ, ರಂಗಭೂಮಿಯ ಉದ್ದೇಶನೂ ಒಂದೇ, ಎಲ್ಲ ಚಿತ್ರ ಇವೆಲ್ಲ ಶಿಲ್ಪದ ಉದ್ದೇಶ. ಎಲ್ಲ ಅವುಗಳ ಉದ್ದೇಶ ಏನು ಅಂತ ಹೇಳಿದ್ರೆ ಸಂತೋಷವನ್ನು ಉಂಟು ಮಾಡುವಂಥದ್ದು, ಆನಂದವನ್ನು ಉಂಟು ಮಾಡುವಂಥದ್ದು, ಜನರಲ್ಲಿ ಒಂದಿಷ್ಟು ಖುಷಿಯನ್ನು ತಂದು ಕೊಡುವಂಥ ಕೆಲಸವನ್ನು ಈ ಎಲ್ಲ ಲಲಿತ ಕಲೆಗಳು ಮಾಡ್ತಾರೆ. ಲಲಿತ ಕಲೆಗಳ ಪರಮ ಗುರಿ ಅಂತಂದ್ರೆ ಸಂತೋಷವನ್ನು ಕೊಡುವಂಥದ್ದು. ಜಿಟ್ಟುಗಟ್ಟಿದ ನಮ್ಮ ಮನಸ್ಸಿನಲ್ಲಿ ಅಥವಾ ಆಯಾಸದಲ್ಲಿ ಸಂದರ್ಭದಲ್ಲಿ ಈ ಕಲೆಗಳು ನಮಗೆ ಒಂದಿಷ್ಟು ಉಲ್ಲಾಸವನ್ನ, ಸಂತೋಷವನ್ನು ತಂದು ಕೊಡ್ತಾರೆ. ಅಂತ ಒಂದು ಪರಮ ದೇವ ಈ ಲಲಿತ ಕಲೆಗಳಿದೆ. ಬ್ರಿಟಿಷರ ಆಗಮನದಿಂದ ಭಾರತದಲ್ಲಿ ಅನೇಕ ಬದಲಾವಣೆಗಳು ನಮ್ಮ ದೇಶದಲ್ಲಿ ಬಂದು ಅವರು ತಮಗೆ ಅನುಕೂಲವಾಗಲೆಂದು ನಮ್ಮ ದೇಶದಲ್ಲಿ ಲಲಿತ ಕಲೆಗಳ ಶಿಕ್ಷಣವನ್ನು ಪ್ರಾರಂಭಿಸಿರುವುದು ನಮ್ಗೆ ಕಂಡು ಬರ್ತದೆ. ಹಲವಾರು ವಿಚಾರಗಳು ಅವು ನಮ್ಮ ಕ್ಷೇತ್ರಕ್ಕೆ ಪೂರಕವಾಗಿಯೂ ಇವೆ, ಇನ್ನು ಕೆಲವು ಸಲ ಮಾರಕವಾಗಿಯೂ ಇವೆ ಎಂಬುದನ್ನು ವಿದ್ವಾಂಸರು ಈಗಾಗಲೇ ಗುರುತಿಸಿದ್ದಾರೆ. ಅವುಗಳಲ್ಲಿ ಬ್ರಿಟಿಷರು ನಿರೂಪಿಸಿದ ಆಧುನಿಕ ಶಿಕ್ಷಣದ ಆಯೋಗಗಳಲ್ಲಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣಕ್ಕೆ ಅನೇಕ ಶಿಫಾರಸುಗಳನ್ನು ಮಾಡಿದ್ದಾರೆ. ಬ್ರಿಟಿಷ್ ಬರೋದಕ್ಕಿಂತಲೂ ಪೂರ್ವದೊಳಗೆ ನಮ್ಮಲ್ಲಿ ಬಹಳ ವ್ಯವಸ್ಥಿತವಾದಂತಹ ಶಿಕ್ಷಣ ಇರಲಿಲ್ಲ. ಘಾಟಿ ಶಾಲೆಗಳಿದ್ದು ಅಲ್ಲಿ ಕೆಲವು ವಿಷಯಗಳನ್ನು ಕಲಿಸಿದ್ರು, ಸರಿಯಾದ ಪಠ್ಯಕ್ರಮ ಇರಲಿಲ್ಲ. ಆದರೆ ಬ್ರಿಟಿಷ್ ಬಂದ ಮೇಲೆ ನಮಗೊಂದು ಶಿಸ್ತಿನ ರೂಪದಲ್ಲಿ ಪಠ್ಯಕ್ರಮವನ್ನು ಜಾರಿಗೆ ತರ್ತಾರೆ. ಇಡೀ ದೇಶದಾದ್ಯಂತ ಆಯೋಗಗಳನ್ನು ನೇಮಿಸಿ ಅನೇಕ ತಜ್ಞರನ್ನು ಭಾರತದುದ್ದಕ್ಕೂ ಸಂಚರಿಸಿ ಅಲ್ಲಿ ಏನು ಕೊರತೆಗಳಿದಾವೆ, ಏನು ಈ ದೇಶಕ್ಕೆ ಶಿಕ್ಷಣ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಒಳ್ಳೆಯ ಆಲೋಚನೆಯನ್ನು ಮಾಡಿದ್ದಾರೆ. ಇಂಥ ವಿಚಾರವನ್ನು ನಾವು ಗೌರವಿಸಬೇಕಾಗ್ತದೆ. ಅವರು ಮಾಡಿದಂಥ ಬಹುದೊಡ್ಡ ಕೆಲಸ ಅಂತಂದರೆ ಶಿಕ್ಷಣದ ಸುಧಾರಣೆಗಾಗಿ ಅನೇಕ ಆಯೋಗಗಳನ್ನು ನೇಮಿಸಿದರು. ಇಲ್ಲಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣಕ್ಕೆ ಅನೇಕ ಶಿಫಾರಸುಗಳನ್ನು ಮಾಡ್ತಾರೆ. ಅವುಗಳಲ್ಲಿ 1854ರ ವುಡ್ ವರದಿ ಅಂತನ್ನುವಂಥದ್ದು, ವುಡ್ಸ್ ಡಿಸ್ಪ್ಯಾಚ್ ಅಂತ ಕರೀತಾರೆ. ವುಡ್ ಅನ್ನುವಂಥ ಒಬ್ಬ ವ್ಯಕ್ತಿಯ ಅಧ್ಯಕ್ಷತೆಯಲ್ಲಿ ಭಾರತದುದ್ದಕ್ಕೂ ಸಂಚರಿಸಿ ಈ ದೇಶದ ಶಿಕ್ಷಣ ಸುಧಾರಣೆಗೆ ಏನು ಮಾಡಬೇಕು ಅನ್ನುವಂಥ ವರದಿಯನ್ನು ಕೊಡಬೇಕು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಅನೇಕ ಜನ ಕಂಡು ಇರ್ತಾರೆ. ಭಾರತದುದ್ದಕ್ಕೂ ಸಂಚರಿಸಿ ಅನೇಕ ಮಾಹಿತಿಗಳನ್ನು ಸಂಗ್ರಹಿಸಿ ಶಿಕ್ಷಣದ ಶಿಫಾರಸುಗಳನ್ನು ಕೆಲವು ಜಾರಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಮೊದಲನೇ ಶಿಫಾರಸಿನಲ್ಲಿ ಲಲಿತ ಕಲೆಗಳ ಬಗ್ಗೆ ಎಲ್ಲಿಯೂ ಒಂದು ಶಬ್ದವೂ ಕೂಡ ಪ್ರಸ್ತಾಪ ಆಗಲಿಲ್ಲ ಅನ್ನೋದು ಗಮನಾರ್ಹ. ಮುಂದೆ 1902ರಲ್ಲಿ ಮತ್ತೊಂದು ಆಯೋಗ ಬರ್ತದೆ. ಆ ಆಯೋಗದಲ್ಲಿ ಮಾತ್ರ ಪ್ರಥಮ ಬಾರಿಗೆ ಪಠ್ಯಕ್ರಮದಲ್ಲಿ ಡ್ರಾಯಿಂಗ್, ಚಿತ್ರಕಲೆ ಪ್ರಾಥಮಿಕ ಹಂತದಲ್ಲಿ ಬರಲೇಬೇಕು ಅನ್ನುವಂಥ ಕಡ್ಡಾಯವಾದಂಥ ಒಂದು ಶಿಫಾರಸನ್ನು ಮಾಡ್ತಾರೆ. ಇದು ನಮ್ಮ ಚಿತ್ರಕಲಾ ಕ್ಷೇತ್ರದಲ್ಲಿ ಪ್ರಾಥಮಿಕ ಹಂತದಲ್ಲಿ ಚಿತ್ರಕಲೆ ಕಡ್ಡಾಯವಾಗಿ ಬಂದಂಥ ಬ್ರಿಟಿಷ್ ಮೂಲದ ವರದಿಯಲ್ಲಿ ಬಂದಂಥ ಮೊದಲ ಒಂದು ಶಿಫಾರಸು. 1889ರಲ್ಲಿ ಲಾರ್ಡ್ ಕರ್ಜನ್ ವೈಸ್ರಾಯ್ ಬಂದ ಮೇಲೆ ಶಿಕ್ಷಣಕ್ಕಾಗಿ ಹೊಸ ನೀತಿಯನ್ನು ಮತ್ತು ಅನೇಕ ಸುಧಾರಣೆಗಳನ್ನು ಮಾಡ್ತಾನೆ. ಇಲ್ಲಿ ಪ್ರಮುಖವಾಗಿ ಚಿತ್ರಕಲಾ ಶಾಲೆಗಳಿಗೆ ಶಿಫಾರಸು ಮಾಡಿರುವುದು ಮಹತ್ವದ ಘಟ್ಟವಾಗಿದೆ. ಹೀಗೆ ಮುಂದೆ 1913ರಲ್ಲಿ ಗೋಖಲೆ ಅವರ ಶಿಕ್ಷಣ ಮಸೂದೆ ತಿರಸ್ಕೃತವಾದ ಮೇಲೆ 1913ರಲ್ಲಿ ಸರ್ಕಾರ ತನ್ನ ಶಿಕ್ಷಣ ನೀತಿಯನ್ನು ಹೊಸದಾಗಿ ರೂಪಿಸಲು ಶಿಫಾರಸುಗಳನ್ನು ಮಾಡ್ತದೆ. ಈ ಹಂತದಲ್ಲಿ ಪ್ರಾಥಮಿಕ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣದೊಂದಿಗೆ ಚಿತ್ರಕಲಾ ಶಿಕ್ಷಣಕ್ಕೂ ವಿಶೇಷವಾದ ಶಿಫಾರಸುಗಳನ್ನು ಮಾಡಿರುವುದು ಗಮನಾರ್ಹ. 1935ರಲ್ಲಿ ಸಮಾವೇಶಗೊಂಡಿದ್ದ ಕೇಂದ್ರ ಸಲಹಾ ಮಂಡಳಿ, ಸೆಂಟ್ರಲ್ ಅಡ್ವೈಸರಿ ಬೋರ್ಡ್,
ಇದರ ಪ್ರಕಾರ ಶಿಕ್ಷಣದ ಪುನರ್ವ್ಯವಸ್ಥೆಗಾಗಿ ಶಿಕ್ಷಣ ತಜ್ಞರಾದ ಎ ಅಬ್ಬಾಟ್ ಮತ್ತು ಎಸ್ ವುಡ್ ಅವರು ದೇಶದುದ್ದಕ್ಕೂ ಸಂಚರಿಸಿ ಸರ್ಕಾರಕ್ಕೆ ಅನೇಕ ಶಿಫಾರಸುಗಳನ್ನು ಮಾಡ್ತಾರೆ. ಈ ಶಿಫಾರಸಿನಲ್ಲಿ ಲಲಿತ ಕಲೆ ಜೊತೆಗೆ ಕರಕುಶಲ ಕಲೆಗಳು ಪಠ್ಯಕ್ರಮದಲ್ಲಿ ಬರಬೇಕು ಅನ್ನುವಂಥ ಶಿಫಾರಸು ಮಾಡಿರುವಂತಹದ್ದನ್ನು ನಾವು ಕಾಣ್ತೀವಿ. 1935ರಲ್ಲಿ ಮತ್ತೊಂದು ಆಯೋಗ ಶಿಕ್ಷಣ ಸುಧಾರಣೆಗಾಗಿ ಬರ್ತದೆ ಭಾರತದಲ್ಲಿ ಬ್ರಿಟಿಷರ ಅವಧಿಯಲ್ಲಿ. ಈ ಆಯೋಗದಲ್ಲಿ ಇಲ್ಲಿವರೆಗೆ ಪ್ರಾಥಮಿಕ ಶಿಕ್ಷಣಕ್ಕಾಗಿಯೇ ಈ ಎಲ್ಲ ಚಿತ್ರಕಲೆ ಸುಧಾರಣೆಯನ್ನು ಚಿತ್ರಕಲೆಯನ್ನು ಕಲಿಸಬೇಕು ಅನ್ನುವಂಥ ಶಿಫಾರಸುಗಳು ಬಂದರೆ ಈ 1935ರ ಈ ಶಿಫಾರಸಿನಲ್ಲಿ ಮಾತ್ರ ಮಾಧ್ಯಮಿಕ ಶಿಕ್ಷಣದಲ್ಲಿ ಚಿತ್ರಕಲೆಯನ್ನು ಕಡ್ಡಾಯಗೊಳಿಸಬೇಕು ಅನ್ನುವಂಥ ಶಿಫಾರಸನ್ನು ಮಾಡ್ತಾರೆ. ಹಾಗೆಯೇ ಮುಂದೆ ಚಿತ್ರಕಲಾ ಶಿಕ್ಷಣಕ್ಕಾಗಿ ಮುಂಬೈ, ಮದ್ರಾಸ್, ಕಲ್ಕತ್ತಾ, ಲಾಹೋರ್ಗಳಲ್ಲಿ ಲಲಿತಕಲಾ ಅಭಿವೃದ್ಧಿಗಾಗಿ ಚಿತ್ರಕಲಾ ಸಂಸ್ಥೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ಕೂಡ ಇಲ್ಲಿ ಶಿಫಾರಸುಗಳಾಗ್ತವೆ. ಈ ಕಲಾಶಾಲೆಗಳಲ್ಲಿ ಪಾಶ್ಚಿಮಾತ್ಯ ಕಲೆ ಮತ್ತು ತತ್ವಗಳನ್ನು ಪಠ್ಯಕ್ರಮದಲ್ಲಿ ಅಳವಡಿಸಿ ಈ ಕಲಾಶಾಲೆಗಳು ಪ್ರಾರಂಭವಾಗಿರುವುದು ಒಂದು ಐತಿಹಾಸಿಕ ಅಂಶ. 1854ರಿಂದ 1947ರವರೆಗೆ ಅನೇಕ ಆಯೋಗಗಳು ಬಂದರೂ ಅವು ಲಲಿತ ಕಲೆಗಳ ಸಮಗ್ರ ಶಿಕ್ಷಣಕ್ಕಾಗಿ ಅಷ್ಟೊಂದು ಗಮನಾರ್ಹವಾದ ಶಿಫಾರಸುಗಳು ಆಗಲಿಲ್ಲ. ಬಹುವಾಗಿ ಅಲಕ್ಷಿಸಲ್ಪಟ್ಟ ಕ್ಷೇತ್ರವಾಗಿ ಕಲಾ ಶಿಕ್ಷಣ ಹಿಂದುಳಿತು. 1935ರಿಂದ 47ರ ಅವಧಿಯಲ್ಲಿ ಕ್ರಾಂತಿಕಾರಿಯಾದ ಘಟನೆಯೊಂದು ನಡೆಯಿತು. ಅದು ಮಹಾತ್ಮ ಗಾಂಧೀಜಿಯವರ ಮೂಲ ಶಿಕ್ಷಣ, ಬೇಸಿಕ್ ಎಜುಕೇಶನ್ ಪಾಲಿಸಿ ಬರ್ತದೆ. ಇಲ್ಲಿ ಗಾಂಧೀಜಿಯವರು ಪ್ರಾಥಮಿಕ, ಮಾಧ್ಯಮಿಕ, ಉನ್ನತ ಹಂತದಲ್ಲಿ ಎಲ್ಲ ಹಂತದಲ್ಲಿಯೂ ಕೂಡ ಈ ಶಿಕ್ಷಣಕ್ಕೆ, ಲಲಿತ ಕಲೆಗಳ ಶಿಕ್ಷಣಕ್ಕೆ, ಕರ್ಕುಲಗಳ ಶಿಕ್ಷಣಕ್ಕೆ ಮೊದಲ ಆದ್ಯತೆಯನ್ನು ನೀಡಬೇಕು ಅನ್ನುವಂಥ ಶಿಫಾರಸನ್ನು ಮಾಡ್ತಾರೆ. ಇದೊಂದು ಬಹಳ ದೊಡ್ಡದಾದಂಥ ನಮ್ಮ ಲಲಿತ ಕಲೆಗಳ ಶಿಕ್ಷಣ ಒಂದು ಪ್ರೋತ್ಸಾಹ. ಅವರು ಏನು ಮಾಡ್ತಾರೆ, ಯಾವ ವೃತ್ತಿಯಿಂದ ಬಂದಿರ್ತಾರೆ ಆ ವೃತ್ತಿಯಲ್ಲಿ ಬಂದಂಥವ್ರಿಗೇನೆ ನಿಷ್ಠಾತರನ್ನ ಮಾಡೋದು. ಕೃಷಿಯಲ್ಲಿ ಬಂದಿದ್ದರೆ ಅದರೊಳಗೆ ತರಬೇತಿ ಕೊಡಬೇಕು, ಅಥವಾ ಬಣಿಕಂತಲ್ಲಿದ್ದರೆ ಅಂಥವರಲ್ಲಿ ತರಬೇತಿ ಕೊಟ್ಟು ಅವರು ಅದರಲ್ಲೇ ಉನ್ನತಿ ಮಾಡಬೇಕು. ನೇಕಾರಿಕೆ, ಅನೇಕ ನಮ್ಮ